ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕಾರ್ತಿಕ್. ಮತ್ತೆ ನಿಮ್ಮ ಮುಂದೆ ಹೊಸ ಪ್ರಯಾಣದ ಜೊತೆ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಭೇಟಿ ಕೊಟ್ಟಿರೋದು 2 ಅದ್ಭುತ ಸ್ಥಳಗಳು. ಪ್ರಕೃತಿ ಸೌಂದರ್ಯ, ಶಾಂತಿ ಮತ್ತು ಸಂಸ್ಕೃತಿಯ ಸಂಯೋಜನೆ ಇರುವ ಸ್ಥಳ. ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲಾ ಸ್ಥಳಗಳ ಸೌಂದರ್ಯ, ಇತಿಹಾಸ ಮತ್ತು ವಿಶೇಷತೆಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಇಂತಹ ಇನ್ನಷ್ಟು ಟ್ರಾವೆಲ್ ವ್ಲಾಗ್ಗಳಿಗೆ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಇದು ಶ್ರೀ ಅಘೋರೇಶ್ವರ ಸ್ವಾಮಿ ದೇವಾಲಯ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಇಕ್ಕೇರಿ ಗ್ರಾಮದಲ್ಲಿದೆ. ಈ ದೇವಸ್ಥಾನದ ಹಿನ್ನೆಲೆ ಏನು ಅಂತ ತಿಳಿಯೋಣ ಬನ್ನಿ. ಈ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಕೆಳದಿ ನಾಯಕರ ಆಡಳಿತದ ಕೇಂದ್ರವಾಗಿತ್ತು. ಇಕ್ಕೇರಿ ಅರಸರಗಳ ಮೊದಲ ರಾಜಧಾನಿಯಾಗಿದ್ದು, ಅವರು ಶಿವಭಕ್ತರಾಗಿದ್ದರು. ತಮ್ಮ ರಾಜ್ಯದ ಕಲ್ಯಾಣಕ್ಕಾಗಿ ಮತ್ತು ಜನರ ಸುಖ ಶಾಂತಿಗಾಗಿ ಅವರು ಶಿವನ ಆರಾಧನೆಗೆ ಮಹತ್ವ ನೀಡುತ್ತಿದ್ದರು. ಕಥೆಯ ಪ್ರಕಾರ ಒಮ್ಮೆ ರಾಜನಿಗೆ ಒಂದು ದೈವಿಕ ಕನಸು ಬರುತ್ತದೆ. ಆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು, ನನ್ನನ್ನು ಅಘೋರೇಶ್ವರ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳಿದನು. ಆ ಕನಸಿನ ಆಜ್ಞೆಯನ್ನು ಪಾಲಿಸಿ ರಾಜನು ಅದ್ಭುತ ಶಿಲ್ಪಕಲೆಯೊಂದಿಗೆ ಈ ದೇವಾಲಯವನ್ನು ನಿರ್ಮಿಸುತ್ತಾನೆ. ಅಂದಿನಿಂದಲೇ ಈ ಸ್ಥಳ ಭಕ್ತರಿಗಾಗಿ ಪವಿತ್ರ ಕ್ಷೇತ್ರವಾಯಿತು. ಅಘೋರೇಶ್ವರ ಎಂಬುದು ಶಿವನ ಒಂದು ಶಾಂತ ಮತ್ತು ಕರುಣಾಮಯ ಸ್ವರೂಪ. ಅಘೋರ ಎಂದರೆ ಭಯವಿಲ್ಲದ, ಶಾಂತ, ದಯಾಮಯ. ಈ ರೂಪದಲ್ಲಿ ಶಿವನು ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಶಾಂತಿ ಮತ್ತು ರಕ್ಷಣೆ ನೀಡುತ್ತಾನೆ. ಈ ದೇವಸ್ಥಾನವು ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯ ಅದ್ಭುತ ಸಂಯೋಜನೆಯಾಗಿದೆ. ಕಲ್ಲಿನ ಸುಂದರ ಕೆತ್ತನೆಗಳು, ಗಂಭೀರ ಗೋಪುರ ಮತ್ತು ಮಂಟಪ, ದೊಡ್ಡ ನಂದಿ ಮೂರ್ತಿ, ದೇವಾಲಯದ ಗೋಡೆಗಳಲ್ಲಿ ಪುರಾಣಗಳ ಚಿತ್ರಣ. ಈ ಶಿಲ್ಪಗಳು ಇಂದಿಗೂ ಆ ಕಾಲದ ಕಲೆ ಮತ್ತು ನಿಪುಣತೆಯನ್ನು ತೋರಿಸುತ್ತವೆ. ಈ ದೇವಾಲಯದ ಒಳಗೆ ಕಾಲಿಟ್ಟ ಕೂಡಲೇ ಭಕ್ತರಿಗೆ ಒಂದು ವಿಶಿಷ್ಟ ಶಾಂತಿ ಮತ್ತು ದೈವಿಕ ಅನುಭವ ದೊರಕುತ್ತದೆ. ಅನೇಕರು ಇಲ್ಲಿ ಪ್ರಾರ್ಥನೆ ಮಾಡಿದ ಬಳಿಕ ತಮ್ಮ ಮನೋಕಾಮನೆಗಳು ನೆರವೇರಿವೆ ಎಂದು ನಂಬುತ್ತಾರೆ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಈ ದೇವಸ್ಥಾನವು ಭಕ್ತರಿಂದ ಕಿಕ್ಕಿರಿದುಕೊಳ್ಳುತ್ತದೆ. ರಾತ್ರಿ ಇಡೀ ಜಾಗರಣೆ, ವಿಶೇಷ ಪೂಜೆ ಮತ್ತು ಅಭಿಷೇಕ, ಭಜನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ದೇವಸ್ಥಾನವು ಕೇವಲ ಭಕ್ತಿ ಕೇಂದ್ರವಲ್ಲ, ಆದರೆ ಇಕ್ಕೇರಿ ರಾಜಧಾನಿಯ ನೆನಪನ್ನು ಉಳಿಸಿಕೊಂಡಿರುವ ಒಂದು ಜೀವಂತ ಇತಿಹಾಸವಾಗಿದೆ. ಇದು ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತಿಬಿಂಬವಾಗಿದೆ. ಶ್ರೀ ಅಘೋರೇಶ್ವರ ಸ್ವಾಮಿ ದೇವಸ್ಥಾನವು ಭಕ್ತಿಗೆ, ಶಾಂತಿಗೆ ಮತ್ತು ಇತಿಹಾಸಕ್ಕೆ ಒಂದು ಅದ್ಭುತ ಮಿಲನವಾಗಿದೆ. ಇಲ್ಲಿ ಭೇಟಿ ನೀಡಿದರೆ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ತೃಪ್ತಿ ದೊರಕುತ್ತದೆ. ईश गिरीश नरेश परेश महेश विलेशय भूषण भो साम्ब सदा शिव शम्भो शङ्कर शरणं मे तव चरणयुगम् उभया दिव्य सुमङ्गल विग्रहया लिङ्गित वामाङ्ग विभो साम्ब सदा शिव शम्भो शङ्कर शरणं मे तव चरणयुगम् दूरीकुरु मामज्ञमनाथं दूरीकुरु मे दुरितं भो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय ऋषिवरमानस हंस चराचर जनन स्थितिलय कारण भो साम्ब सदा शिव शम्भो शङ्कर शरणं मे तव चरणयुगम्
सदाशिव शम्भो शङ्कर शरणं मे तव चरणयुगम् करुणावरुणालय मयि दास उदासस्तवोचितो नहि भो साम्ब सदाशिव शम्भो शङ्कर शरणं मे तव चरणयुगम् शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय जय कैलास निवास प्रमथ गणाधीश भूसुरार्चित भो साम्ब सदाशिव शम्भो शङ्कर शरणं मे तव चरणयुगम् झनुतक झङ्किणु झनुतक्किटतक शब्दैतटसि महानट भो साम्ब सदाशिव शम्भो शङ्कर शरणं मे तव चरणयुगम् धर्मस्थापन दक्ष दक्ष गुरो दक्ष यज्ञ शिक्षक भो साम्ब सदाशिव शम्भो शङ्कर शरणं मे तव चरणयुगम् शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय बलमारोग्यं चायुस्त्वद्गुणरुचितां चिरं प्रदेहि विभो साम्ब सदाशिव शम्भो शङ्कर शरणं मे तव चरणयुगम् भगवन् भर्गभयापह भूतपदे भूतिभूषिताङ्ग विभो साम्ब सदाशिव शम्भो शङ्कर शरणं मे तव चरणयुगम् सर्वदेव सर्वात्म सर्वदा दुर्गत गर्वहरण विभो साम्ब सदाशिव शम्भो शङ्कर शरणं मे तव चरणयुगम् शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय सत्यं ज्ञानमनन्तं ब्रह्मेत्येतल्लक्षणलक्षितभो साम्ब सदाशिव शम्भो शङ्कर शरणं मे तव चरणयुगम् हा हा हू हू मुखसुरगायक गीता पदानपत्य विभो साम्ब सदाशिव शम्भो शङ्कर शरणं मे तव चरणयुगम् शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ॐ शिवाय नमः शिवाय नमः ॐ नमः शिवाय शिवाय नमः ಇದು ಶ್ರೀಧರ ಸ್ವಾಮಿಗಳ ಆಶ್ರಮ ವರದಳ್ಳಿ ಸಾಗರ ತಾಲೂಕಿನ ಮತ್ತೊಂದು ಪ್ರೇಕ್ಷಣೀಯವಾದ ಸ್ಥಳ. ಭಾರತದ ಧಾರ್ಮಿಕ ಪರಂಪರೆಯಲ್ಲಿ ಅನೇಕ ಮಹಾನ್ ಸಂತರಿದ್ದಾರೆ. ಅವರಲ್ಲೊಬ್ಬರಾದ ಶ್ರೀಧರ ಸ್ವಾಮಿಗಳು ತಮ್ಮ ಜೀವನವನ್ನೆಲ್ಲ ಭಕ್ತಿ, ಧ್ಯಾನ ಮತ್ತು ಧರ್ಮ ಪ್ರಚಾರಕ್ಕೆ ಅರ್ಪಿಸಿದ ಮಹಾನುಭಾವರು. ಬಾಲ್ಯದಿಂದಲೇ ಅವರಿಗೆ ದೇವರ ಮೇಲೆ ಅಪಾರ ಭಕ್ತಿ ಇತ್ತು. ಸಾಮಾನ್ಯ ಜೀವನವನ್ನು ಬಿಟ್ಟು ಅವರು ಆತ್ಮಸಾಕ್ಷಾತ್ಕಾರದ ಮಾರ್ಗವನ್ನು ಆರಿಸಿಕೊಂಡರು. ಸ್ವಾಮೀಜಿಗಳು ಭಾರತದೆಲ್ಲೆಡೆ ಸಂಚರಿಸಿ
ಜನರಿಗೆ ಭಕ್ತಿ, ಸತ್ಸಂಗ ಮತ್ತು ಧ್ಯಾನದ ಮಹತ್ವವನ್ನು ತಿಳಿಸಿದರು. ಅವರ ಮಾತುಗಳು ಸರಳವಾಗಿದ್ದರೂ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ಶಕ್ತಿ ಹೊಂದಿದ್ದವು. ನಂತರ ಅವರು ಕರ್ನಾಟಕದ ಸುಂದರ ಸ್ಥಳವಾದ ವರ್ಧಹಳ್ಳಿಯಲ್ಲಿ ನೆಲೆಸಿದರು. ಇಲ್ಲಿ ಅವರು ಆಶ್ರಮವನ್ನು ಸ್ಥಾಪಿಸಿ ಅನೇಕ ಭಕ್ತರಿಗೆ ಆತ್ಮಶಾಂತಿ ನೀಡಿದರು. ಇಂದಿಗೂ ಸಾವಿರಾರು ಭಕ್ತರು ಅವರ ಆಶ್ರಮಕ್ಕೆ ಭೇಟಿ ನೀಡಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದು ಶ್ರೀಧರ ತೀರ್ಥ. ಇಲ್ಲಿ ಇರುವ ತೀರ್ಥದ ನೀರನ್ನು ಭಕ್ತರು ಅತ್ಯಂತ ಪವಿತ್ರವೆಂದು ನಂಬುತ್ತಾರೆ. ಈ ನೀರನ್ನು ಸ್ನಾನ ಮಾಡುವುದರಿಂದ ಅಥವಾ ತಲೆಯ ಮೇಲೆ ಎರಚಿಕೊಳ್ಳುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಆತ್ಮಶುದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ಸ್ಥಳವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ್ದು ತುಂಬಾ ಶಾಂತವಾದ ವಾತಾವರಣವನ್ನು ಹೊಂದಿದೆ. ಧ್ಯಾನ, ಜಪ ಮತ್ತು ಪ್ರಾರ್ಥನೆಗೆ ಇದು ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ. ಸ್ವಾಮೀಜಿಯವರ ಪ್ರಮುಖ ಸಂದೇಶ ಏನು ಗೊತ್ತಾ? ಸರಳವಾಗಿ ಬದುಕಿ, ದೇವರಲ್ಲಿ ಭಕ್ತಿ ಇಟ್ಟುಕೊಳ್ಳಿ, ಧ್ಯಾನ ಮಾಡಿ ಮನಶಾಂತಿ ಪಡೆಯಿರಿ. ಇದು ಕೇವಲ ಮಾತಲ್ಲ, ಜೀವನವನ್ನು ಸುಂದರವಾಗಿಸುವ ಮಾರ್ಗವಾಗಿದೆ. ಇದಿಷ್ಟು ಶ್ರೀಧರ ಸ್ವಾಮಿ ಮಹಾರಾಜರ ದಿವ್ಯ ಜೀವನದ ಒಂದು ಚಿಕ್ಕ ಪರಿಚಯ. ಮೇಲೆ ಶ್ರೀಧರ ಸ್ವಾಮಿಗಳ ಪಾದುಕಾ ಮಂದಿರವಿದೆ. ಇಲ್ಲಿ ನಿತ್ಯವೂ ವಿವಿಧ ಆರತಿಗಳು ಮತ್ತು ಪೂಜೆ ನಡೆಯುತ್ತದೆ. ಇಂದಿಗೂ ಸಾವಿರಾರು ಭಕ್ತರು ಈ ಆಶ್ರಮಕ್ಕೆ ಭೇಟಿ ನೀಡಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುತ್ತಾರೆ. घनश्याम सुन्दरा घनश्याम सुन्दरा श्रीधरा अरुणोदय झाला उठिलव करी वनमाळी वनमाळी उठिलव करी वनमाळी उदया चळी मित्र आला घनश्याम सुंदरा सरली राती उठी सरली राती काढी धार क्षीर पात्र घेऊनी धेनु हंबरती लक्षिताती वासुरे हरी धेनु स्तनपानाला उठिलव करी वनमाळी वनमाळी उठिलव करी वनमाळी उदया चळी मित्र आला घनश्याम सुंदरा सायंकाळी एके मेळी द्विजगण अवघे वृक्षी अरुणोदय होताच उडाले चरावया पक्षी प्रभात काळी उठुनी कावडी तीर्थपथ लक्षी करुणी सणा सम्मार्जन गोपी कुंभ घेऊनी कुक्षी